ಹನುಮ ಇವ ನಿಮ್ಮೊಳಗಿನ ಹೀರೋ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ವಿಶ್ವನಾಥ್ ಗುರುಜಿ, ಯಾವುದೋ ಒಂದು ಮನೋರಂಜನೆ ಸಿನಿಮಾ ಅಥವಾ ಮತ್ತೇನೋ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಅಂದರೆ ಏನು ಸೋಲ್ಡ್ ಔಟ್ ಆಗೋದೆಲ್ಲ ಕಾಮನ್ ಅಂತ ಹೇಳ್ಬೋದು. ಬಟ್ ನಿನ್ನೆ ಒಂದು ನಿಮ್ಮ ಸಂಸ್ಥೆಯಿಂದ ನೀವು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ರಿ, ಸೀಟ್ ಇಲ್ಲ, ನಿಂತ್ಕೊಂಡು ಕಾರ್ಯಕ್ರಮ ಆಲಿಸ್ತಾ ಇದ್ರು, ಜನಸಾಗರ ಹೇಗೆ ಸಾಧ್ಯ ಆಗುತ್ತೆ ಅಂತ? ಇದಕ್ಕೂ ಹನುಮನೇ ಕಾರಣ. ಎಲ್ಲದಕ್ಕೂ ಹನುಮಾನ್ ಚಾಲೀಸ ಎಷ್ಟು ಚೆನ್ನಾಗಿ ಸಹಾಯ ಮಾಡುತ್ತೆ, ಎಷ್ಟು ಚೆನ್ನಾಗಿ ಶಕ್ತಿ ತುಂಬುತ್ತೆ ಅನ್ನೋದಕ್ಕೆ ನಾನು ಪರ್ಸ್ನಲ್ ಆಗಿ ಇದು ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಇದೇ 15 ದಿನದ ಹಿಂದೆ, ನೆನ್ನೆಗಿಂತ 15 ದಿನದ ಹಿಂದೆ ನಾನು ಕಲ್ಪಿಸ್ಕೊಂಡ್ರೆ ನನಗೆ ಒಂದು ವಿಜುವಲೈಸೇಷನ್ ಅಂತ ಒಂದಿದೆ, ಒಂದು ಟೆಕ್ನಿಕ್ ಇದೆ, ಅಥವಾ ಸಂಕಲ್ಪ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಮಾಡಿದಾಗ ಎಲ್ಲೋ ಒಂದು ಕಡೆ ಫೀಲಿಂಗಲ್ಲಿ ವ್ಯತ್ಯಾಸ ನೋಡ್ತಾ ಇದ್ದೆ ನಾನು. ಯಾಕೋ ಒಂದು ಕಡೆ ಆತಂಕ. ಇದು ಅಂದರೆ ಹನುಮಾನ್ ಚಾಲೀಸ ಮೊದಲನೇದಾಗಿ ಇದು ಮೇ ತಿಂಗಳಲ್ಲಿ ನಾವು ಮಾಡ್ತಾ ಇದ್ದೀವಿ, ಎಲ್ಲರಿಗೂ ರಜಾ ಇದೆ, ಸಾಕಷ್ಟು ಜನ ಹೋಗ್ತಾರೆ ಹೀಗೆ. ಆದರೆ ಹನುಮಾನ್ ಚಾಲೀಸ ಸಡನ್ ಆಗಿ ನೋಡಿ, ಎಲ್ಲರಿಗೂ ಒಂದೊಂದು ಸಾರಿ ಗುರೂಜಿ ಹೇಳ್ತಾ ಇದ್ರಲ್ಲ, ಕೆಲವೊಂದ್ಸರಿ ಸುಪ್ತವಾಗಿ ಕುತ್ಕೊಂಡ್ಬಿಟ್ಟಿರ್ತಾನೆ ಹನುಮ, ಅವನಿಗೆ ಎಬ್ಬಿಸ್ಬೇಕು ನಾವು ಹನುಮಾನ್ ಚಾಲೀಸ ಶುರು ಮಾಡಿದ್ವಿ. ಇದಕ್ಕೆ ಹನುಮಾನ್ ಚಾಲೀಸ ಶುರು ಮಾಡಿ ವಿತಿನ್ 8 ಡೇಸಲ್ಲಿ ನಾವು ನೋಡ್ತಾ ಇದೀವಿ ಆಲ್ಮೋಸ್ಟ್ 80% ಜನ ಇದಕ್ಕೆ ಬರ್ಲಿಕ್ಕೆ ಶುರು ಮಾಡಿದ್ರು. ಆಲ್ ಓವರ್ ಬ್ಯಾಂಗ್ಳೂರ್ ಒಂದೇ ಅಲ್ಲ, ನಾನಾ ಕಡೆಯಿಂದ, ಕರ್ನಾಟಕದ ಬೇರೆ ಬೇರೆ ಸ್ಥಳದಿಂದ ಬಂದರು, ಹುಬ್ಳಿಯಿಂದ ಬಂದರು, ಬಳ್ಳಾರಿಯಿಂದ ಬಂದರು, ಬಿಜಾಪುರದಿಂದ ಬಂದರು, ಸೊ ಮಂಗಳೂರಿಂದ ಬಂದಿದ್ದಾರೆ, ಎಲ್ಲ ಕಡೆಯಿಂದ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಕೊನೆಗೆ ಹೇಗಾಯಿತು ಅಂತ ಹೇಳಿದ್ರೆ, ಶನಿವಾರದ ಸಂಜೆ ನಾವು ಕರೆಕ್ಟಾಗಿ 6 ಗಂಟೆಗೆ ಸೀಟ್ ಇಲ್ಲ ಅಂತ ಹೇಳಲಿಕ್ಕೆ ಪರಿಸ್ಥಿತಿ ಬಂತು ನಮಗೆ, 1000 ಜನಕ್ಕೆ. ನಿನ್ನೆ ಇದೇ ಕ್ವಶನ್ ನನಗಲ್ಲಿ ಕೇಳಿದ್ರು, ನಾವು ಫ್ಯಾಷನ್ ಶೋ ನಡೆಸಿದ್ರೆ 30 ಜನ ಇರ್ತಾರೆ, ಫುಲ್ ಆಗಿರೋದಿಲ್ಲ, ಇದ್ರಲ್ಲಿ ಹೇಗೆ ಅಂತ. ನಾವು ಹೇಳಿದ್ವಿ, ಇದು ಹನುಮನ ಶಕ್ತಿ. ಹನುಮ ಆ ಶಕ್ತಿಯನ್ನು ನಾವೀಗ ಏನು ಇಂಟೆಗ್ರಿಟಿ, ಈಗ ನಾವೆಲ್ಲ ಒಮ್ಮತ ಅಂತ ಹೇಳ್ತಾರೆ, ಗುರುಜಿಯವ್ರು ಚೆನ್ನಾಗಿ ಹೇಳ್ತಾರೆ, ಓಕೆ, ಒಮ್ಮತ, ಸಮ್ಮತ, ಹನುಮತ ಅಂತ. ಈ ಒಮ್ಮತ ಕ್ರಿಯೇಟ್ ಮಾಡೋದು ಹನುಮನಲ್ಲಿ ಸಾಧ್ಯ. ಹಾಗಾಗಿ ದಟ್ ಈಸ್ ವಾಟ್ ವಿ ಸಾ ಯೆಸ್ಟರ್ಡೇ. ಅದ್ಭುತವಾಗಿತ್ತು. ಅದೇನು ಬೆಳಗ್ಗೆ 9 ಗಂಟೆಗೆ ಶುರುವಾಗಿದ್ದು ರಾತ್ರಿ 8 ಗಂಟೆ ತನಕನೂ ಜನ ಅಲ್ಲಾಡ್ಲಿಲ್ಲ ಅಲ್ಲಿ. ಅಷ್ಟು ಅದ್ಭುತವಾಗಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋದ್ರು, ಕೊನೆಗೆ ಅಪ್ರಿಶಿಯೇಟ್ ಕೂಡ ಮಾಡೋದ್ರು. ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ನಿಜ, ಇದೇನಾಗುತ್ತೆ ಅಂದ್ರೆ, ಈಗ ಇಂಥದ್ದೇ ಕಾರ್ಯಕ್ರಮಗಳನ್ನ ಬೇಕಾದಷ್ಟು ಜನ ಆರ್ಗನೈಸ್ ಮಾಡ್ತಾರೆ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ನಿಮ್ಮ ಸ್ಪಿರಿಚುವಲ್ ಸೊಲ್ಯೂಷನ್ ಸೆಂಟರ್ ಹೇಗೆ ಭಿನ್ನ, ಹೇಗೆ ಸ್ಪೆಷಲ್ ಅಂತ ಹೇಳ್ತೀರಿ ಅಂತ? ಡೆಡಿಕೇಶನ್. ಯಾವಾಗ ನಾವು ನಮ್ಮೊಳಗಿರುವ ಶಕ್ತಿನ ನಂಬ್ತೀವೋ, ಆ ನಂಬಿದ್ರೆ ಸಾಕು, ಎಲ್ಲ ನಡ್ಕೊಂಡು ಹೋಗುತ್ತೆ. ನಮಗೆ ಕ್ವಶನ್ ಮಾರ್ಕ್ ಇರುತ್ತೆ, ಆ ಕ್ವಶನ್ ಮಾರ್ಕ್ ಏನ್ ಮಾಡುತ್ತೆ, ನೆಗೆಟಿವ್ ಸೈಡ್ಗೆ ನಮ್ಮನ್ನು ಎಳ್ಕೊಂಡು ಹೋಗುತ್ತೆ. ಎಲ್ಲ ಲೈಫಲ್ಲಿ ಎಲ್ಲ ಆಟೋಮೆಟಿಕ್ ಆಗ್ತಾ ಇದೆ. ಉಸಿರಾಟ ಆಟೋಮೆಟಿಕ್, ಡೈಜೆಷನ್ ಆಟೋಮೆಟಿಕ್, ಎವ್ರಿಥಿಂಗ್ ಇಸ್ ಆಟೋಮೆಟಿಕ್. ಸಂಬಡಿ ಇಸ್ ಟೇಕಿಂಗ್ ಕೇರ್ ಆಫ್ ಮೈ ರಿಕ್ವೈರ್ಮೆಂಟ್. ನಾನೇನಿಲ್ಲ, ಬರೀ ಯೋಚನೆ ಮಾಡ್ತೀನಿ, ಕೆಲಸ ಮಾಡ್ತೀನಿ ಅಷ್ಟೇ. ಹಾಗಾದ್ರೆ ಇದಕ್ಕೆ ಒಂದು ಸಂಕಲ್ಪ ಇದೆ, ಇದಕ್ಕೆ ನಾವು ಸುಮ್ಮನೆ ಅದನ್ನ ನಂಬಿದ್ರೆ ಸಾಕು. ಖಂಡಿತವಾಗಿಯೂ ನಂಬಿ ಕೆಟ್ಟವರಿಲ್ಲ ಇದೆಯಲ್ಲ, ಇದರಲ್ಲಿ ನಾವು ನೋಡಿದ್ದು. ಸುಮ್ಮನೆ ನಂಬಿದ್ರೆ ಎಲ್ಲ ಕೆಲಸ ಆಗತ್ತೆ. ಸುಮಾರು 7 ಪ್ರೋಗ್ರಾಮು ನಾವು ಆರ್ಗನೈಸ್ ಮಾಡಿದ್ವಿ ಚೌಡಯ್ಯ ಮೆಮೋರಿಯಲ್ ಹಾಲಲ್ಲಿ. ಪ್ರತಿ ವರ್ಷ ನಾವು ಆರ್ಗನೈಸ್ ಮಾಡ್ತೀವಿ, ಎಲ್ಲ ಸರಿನೂ ಅದು ಪೂರ್ತಿಯಾಗಿ ಸಕ್ಸಸ್ ಆಗಿದೆ. ಅದಲ್ಲದೆ ಗುರೂಜಿಯವರ ಮಾರ್ಗದರ್ಶನದಲ್ಲಿ ನಾವು 3 months ಕೋರ್ಸಸ್ ಕಂಡಕ್ಟ್ ಮಾಡ್ತಾ ಇದ್ವಿ, ಎವ್ರಿ ಸ್ಯಾಟರ್ಡೆ ಸಂಡೇ. ಪ್ರತಿ ವಾರನೂ ತಪ್ಪದೆ ಎಲ್ಲ ಪಾರ್ಟಿಸಿಪೆಂಟ್ಸ್ ಅಟೆಂಡ್ ಆಗ್ತಾ ಇದ್ರು, ಆಲ್ ದ 3 months. ಅದು ಸಾಧ್ಯ ಹೇಗೆ? ಪ್ರತಿ ಕ್ಲಾಸಲ್ಲೂ ನಾವು ಏನ್ ಮಾಡ್ತಿದ್ವಿ, ಹನುಮಾನ್ ಚಾಲೀಸ ಹೇಳಿಸ್ತಾ ಇದ್ವಿ. ಗುರೂಜಿಯವರು ನೀವು ನೋಡಿರ್ಬೋದು, ಇದು ಮೈಂಡ್ ಸೈನ್ಸ್, ಇದು ಎಮೋಷನಲ್ ಸೈನ್ಸ್ ಅಂಡ್ ಮೈಂಡ್ ಸೈನ್ಸ್ ಎರಡನ್ನೂ ಮಿಕ್ಸ್ ಮಾಡೋದು, ಮತ್ತೊಂದು ಬ್ರೆತ್ ಸೈನ್ಸ್. ಇಲ್ಲಿ ನಾನಾ ರೀತಿಯಲ್ಲಿ ನಮ್ಮಲ್ಲಿ ವೈಪರೀತ್ಯಗಳು ಹೊರ ಬರ್ಬೋದು. ಇದನ್ನೆಲ್ಲ ಎಂತೆಂಥ ಕ್ಲಿಷ್ಟಕರವಾದ ಸಿಚುವೇಶನ್ ನಾವು ನೋಡಿದೀವಿ ಕ್ಲಾಸ್ಗಳಲ್ಲಿ, ಅದೆಲ್ಲ ಈಸಿಯಾಗಿ ಸಾಲ್ವ್ ಆಗಿದ್ದು ಹನುಮಾನ್ ಚಾಲೀಸ. ಹಾಗಾದ್ರೆ ಗುರುಜಿ, ಜಾಂಬುವಂತನ ಪಾತ್ರದ ಬಗ್ಗೆ ನೀವು ಹೇಳ್ತಾ ಇದ್ರಿ, ಪುಷ್ ಮಾಡಬೇಕಿತ್ತು ಹನುಮಾನ್ ಅಂತ. ಈಗ ಜಾಂಬುವಂತನ ಪಾತ್ರನ ನೀವು ನಿರ್ವಿಘ್ನವಾಗಿ ಮುಂದುವರಿಸ್ಕೊಂಡು ಹೋಗ್ತಾನೆ ಇದ್ದೀರಿ. ನಮ್ಮ ಸಂಸ್ಥೆಯಲ್ಲಿ ಹೇಳ್ಬೇಕಾದ್ರೆ, ಇವ ಹನುಮ, ನಾನು ಜಾಂಬು ಅಂತ. ಅಂದ್ರೆ ನಾನು ಪುಷ್ ಮಾಡ್ತೀನಿ ಅಷ್ಟೇನೆ, ಉಳಿದ ಕೆಲಸಗಳು ಆಟೋಮೆಟಿಕ್ ಆಗ್ತಿರ್ತವೆ. ಅಂದ್ರೆ ಒಂದು ವ್ಯಕ್ತಿಗೆ ಕಮಿಟ್ಮೆಂಟ್ ಅಂತ ಇರ್ಬೇಕು ಬದುಕಲ್ಲಿ. ಕಮಿಟ್ಮೆಂಟ್ ಯಾರಲ್ಲಿ ಇಲ್ಲ, ಅವರು ಜೀವನದಲ್ಲಿ ಏನು ಉನ್ನತವಾದನ್ನು ಸಾಧಿಸಲಾರ. ಹಾಗಾದ್ರೆ ಗುರುಜಿ, ಯಾವ ರೀತಿ ಅಭಿಯಾನ ಸಾಗ್ತಾ ಇದೆ, ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದ್ದೀರಾ? ಈಗ 1 ವರ್ಷದಲ್ಲಿ ನಾವು 15,000 ಜನಕ್ಕೆ ಒಂದು ದಿವಸದ ಕ್ಲಾಸ್ ಮಾಡಿದ್ವಿ. ಬೆಳಗ್ಗೆ 9 ಗಂಟೆಗೆ ಬರ್ತಾರೆ, ಸಂಜೆ 6:30 ತನಕ ಇರ್ತದೆ. ಇಂತಹ ಶಿಬಿರ 1 ವರ್ಷದಲ್ಲಿ 15,000 ಜನಕ್ಕೆ ಮಾಡಿದ್ವಿ ನಾವು. ಎಲ್ಲೆಲ್ಲಿ ಮಾಡಿದೀವಿ? ರಾಜ್ಯದ ಎಲ್ಲ ಕಡೆ ಮಾಡಿದ್ವಿ. ಮತ್ತೆ ಎಲ್ಲಿ ಮಾಡ್ತೀವಿ?
ಪರದೇಶಗಳಲ್ಲಿ ಕೂಡ ಮಾಡ್ತೀವಿ. ಶ್ರೀಲಂಕಾದಲ್ಲಿ 2 ಶಿಬಿರ ಆಗಿದೆ, ನೇಪಾಳದಲ್ಲಿ 1 ಶಿಬಿರ ಆಗಿದೆ, ಸಿಂಗಪೂರಲ್ಲಿ 2 ಶಿಬಿರ ಆಗಿದೆ. ಈಗ ಅಮೆರಿಕಕ್ಕೆ ಹೋಗ್ತಾ ಇದ್ದಾನೆ ಹನುಮಾನ್. ಹನುಮಂತ ನಾನು ತಗೊಂಡು ಹೋಗ್ತಾ ಇದ್ದೀನಿ ಅಂತ. ಸೊ ಅದು ಹನುಮನ ಶಕ್ತಿ. ಓಕೆ ಓಕೆ, ಮುಂದಿನ ಯೋಜನೆಗಳು ಗುರುಜಿ? ಈ ವಿಜ್ಞಾನ ಇದೆಯಲ್ಲ, ಸೈನ್ಸ್ ಆಫ್ ಹನುಮಾನ್ ಚಾಲೀಸ, ಇದನ್ನ ಪ್ರತಿ ಮನೆಗೆ ಅಥವಾ ಪ್ರತಿ ಪ್ರಜೆಗೆ ಮುಟ್ಟಿಸಿ ಅವನ ಔನ್ನತ್ಯದ ಮೂಲಕ ದೇಶವನ್ನ ನಾವು ಸುಭದ್ರಗೊಳಿಸಬೇಕು. ಆರ್ಥಿಕ ಪರಿಸ್ಥಿತಿ ಇರಬೇಕು, ಮಾನಸಿಕ ಪರಿಸ್ಥಿತಿ ಇರಬಹುದು, ಏನು ದೈಹಿಕ ಆರೋಗ್ಯ ಇರಬಹುದು, ಒಟ್ಟು ಒಂದು ಒಗ್ಗೂಡಿಸುವ ದೇಶವನ್ನ, ಒಂದು ಸಶಕ್ತ ರಾಷ್ಟ್ರವನ್ನ ಮಾಡಬೇಕು, ಯುವಕರನ್ನ ಸ್ಪೆಷಲಿ. ಸೊ ನನ್ನ తర్వాత ನೀನು ಈ ಕಾರ್ಯವನ್ನ ಮುಂದುವರಿಸ್ಕೊಂಡು ಹೋಗ್ಬೇಕಪ್ಪ ಅಂತ ಹೇಳಿದ್ದೀನಿ ನಾನು. ಅವರು ಖಂಡಿತ ಮಾಡ್ತಾರೆ, ಆ ಶಕ್ತಿ ಅವರಿಗೆ ಇದೆ, ಹನುಮಂತ ಕೊಟ್ಟಿದ್ದಾನೆ. ಸೂಪರ್ ಸೂಪರ್ ಗುರುಜಿ. ಶ್ರದ್ಧೆಯೇ ಜೀವನ ಅಂತ ಹೇಳ್ತಾರೆ, ಅಶ್ರದ್ಧೆಯೇ ಮರಣ ಅಂತ ಹೇಳ್ತಾರೆ. ಈಗ ಹನುಮಾನ್ ಚಾಲೀಸದ ಬಗ್ಗೆ 15,000 ಅಂದರೆ ಸಣ್ಣ ಡಿಜಿಟ್ ಅಲ್ಲ, ಅದು ಸಾಕಷ್ಟು ಜನರನ್ನು ರೀಚ್ ಮಾಡ್ತಾ ಇದೆ ಹನುಮಾನ್ ಚಾಲೀಸ. ಈ ಆರಂಭದಲ್ಲಿ ಇದ್ದಂತಹ ಒಂದು ಆಸಕ್ತಿ ಚಾಲೀಸದ ಬಗ್ಗೆ ಆಮೇಲೆ ಕೆಲವ್ರು ಕಳ್ಕೊಳ್ತಾ ಹೋಗ್ತಾರೆ. ಒಂದು 4 ದಿವಸ ಮಾಡ್ತಾರೆ, ಆಮೇಲೆ ಬಿಟ್ಬಿಡ್ತಾರೆ. ಫಲ ಅನ್ನೋದು ಬೇಕು ಅನ್ನೋ ನಿರೀಕ್ಷೆ ಎಲ್ರಿಗೂ ಇರುತ್ತೆ. ಬಟ್ ಈ ಇರ್ರೆಗ್ಯುಲಾರಿಟಿ ಎಷ್ಟು ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ, ಅಥವಾ ಫಲಾನೇ ಸಿಗದಿರುವಂತಹ? 40 ಜನ ಇರ್ತಕ್ಕಂಥ ಒಂದು ಕೊಠಡಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಲ್ಲಿರ್ತಕ್ಕಂಥ ಟೀಚರ್ ಅಥವಾ ಗುರು ಒಂದೇ ರೀತಿಯ ಪಾಠ ಬೋಧನೆ ಮಾಡ್ತಾನೆ, ಜ್ಞಾನ ಬೋಧನೆ ಮಾಡ್ತಾನೆ. ಆದರೆ ಎಲ್ಲರೂ ಪಾಸ್ ಆಗ್ತಾರ? ಪಾಸ್ ಆದ್ರೆ ಡಿಸ್ಟಿಂಕ್ಷನ್ ಅಲ್ಲೇ ಎಲ್ಲರೂ ಪಾಸ್ ಆಗ್ತಾರ? ಇಲ್ಲ, ಅವ್ರಿಗೂ ಒಂದಷ್ಟು ಸಂಸ್ಕಾರ ಇರಬೇಕು. ಗುರುಗಳು ಕೊಡ್ತಕ್ಕಂಥ ಜ್ಞಾನವನ್ನ ಸ್ವೀಕರಿಸಿ ಅದನ್ನು ಶ್ರವಣ ಮನನ ನಿಧಿಧ್ಯಾಸ ಮಾಡಿಕೊಂಡು, ನನಗೊಂದು ಗುರಿ ಇದೆ, ನಾನು ಜೀವನದಲ್ಲಿ ಮೇಲೆ ಬರಬೇಕು, ನನ್ನ ತಂದೆ ತಾಯಿಗಳನ್ನ, ನನ್ನ ನೆರೆಹೊರೆಯವರನ್ನ, ನನ್ನ ದೇಶವನ್ನ ಕಟ್ಟಬೇಕು ಅನ್ನುವ ಛಲ, ವಿಶ್ವಾಸ, ಗುರಿ, ಧ್ಯೇಯ ಯಾವನಿಗಿರ್ತದೋ ಹನುಮಾನ್ ಚಾಲೀಸ ಅವನಿಗೆ ಆ ಗುರಿಯನ್ನು ತಲುಪಿಸೋದಕ್ಕೆ ಸಹಾಯ ಮಾಡ್ತದೆ. ನನಗೆ ಕನಸೇ ಇಲ್ಲ, ನನ್ನ ಗುರಿನೇ ಇಲ್ಲ ಅಂತಂದ್ರೆ ಬರೀ ಹನುಮಾನ್ ಚಾಲೀಸ ಏನ್ ಮಾಡಕ್ಕಾಗತ್ತೆ? ಹಾಗಾದ್ರೆ ನೀವು ಹೇಳ್ತಿರುವಂತಹ ಈ ಹನುಮಾನ್ ಧ್ಯಾನ ಏನಿದೆ, ಯಾವುದೋ ಪುರಾಣದ ರಾಮಾಯಣನ ಪರಿಚಯಿಸ್ತಾ ಇಲ್ಲ, ಇಲ್ಲಿ ಆಧ್ಯಾತ್ಮದ ರಾಮಾಯಣ, ಯಾವುದೋ ಸರ್ವತೋಮುಖ ಏಳಿಗೆ ಆಗ್ಬೇಕು ಒಬ್ಬ ಮನುಷ್ಯನಲ್ಲಿ ಅನ್ನುವುದನ್ನ 3 ಸಮೀಕರಿಸ್ತಾ ಇದ್ದೀನಿ. ವಿಜ್ಞಾನ ಮತ್ತು ಅಧ್ಯಾತ್ಮ ಮತ್ತು ಪುರಾಣ. ಅಂದ್ರೆ ಆ ರಾಮಾಯಣದಲ್ಲಿ ಏನು ತತ್ವಗಳಿದೆಯೋ ಅದು ನಿನ್ನೊಳಗಡೆನೂ ಇದೆಯಪ್ಪ. ನಿನ್ನೊಳಗಡೆ ರಾಮ ಇದ್ದಾನೆ, ನಿನ್ನ ಆತ್ಮನೇ ನಿನ್ನ ರಾಮ, ನಿನ್ನ ಪ್ರಾಣನೇ ನಿನ್ನ ಹನುಮ, ನಿನ್ನ ದೇಹನೇ ಸೀತೆ, ನಿನ್ನ ಪರಿಮಿತ ಮನಸ್ಸೇ ಲಕ್ಷ್ಮಣ, ನಿನ್ನ ಅಹಂಕಾರವೇ ರಾವಣ. ಯೂಶಲಿ ಈಗ ಹನುಮಾನ್ ಅಂದ್ರೆ ಒಂದು ಗದೆ, ಕೆಂಪು ಮೂತಿ, ಬಾಲ, ಇದೇ ಕಲ್ಪನೆಗಳು. ಬಟ್ ನನ್ನೊಳಗೆ ಹನುಮ ಇದ್ದಾನೆ ಅಂದ್ರೆ ಹೇಗೆ ಅಂತ? ನೀನೇ ಹನುಮ. ನಿನಗೆ ಬಾಲ ಎಲ್ಲಿ ತೋರಿಸು ಅಂತ ಕೆಲವ್ರು ಹೇಳ್ಬೋದು. ಬಾಲ ಅಧ್ಯಾತ್ಮದಲ್ಲಿ ಕುಂಡಲಿನಿ ಶಕ್ತಿ ಅಂತ ಹೇಳ್ತೀವಿ ನಾವು. ನನಗೆ ಬಾಲ ಇಲ್ಲ ಅಂತ ಹೇಳ್ಬೇಡ. ಹನುಮಂತನಿಗೆ ಅವನ ಎಲ್ಲ ಪವರ್ಸ್ ಇದ್ದಿದ್ದು ಅವನ ಬಾಲದಲ್ಲೇ. ಅರ್ಥ ಆಗ್ತಾ ಇದೆ? ಇದು ಸಾಂಕೇತಿಕ. ಇದು ನಿನ್ನಲ್ಲಿ ಕೂಡ ಆ ಕುಂಡಲಿನಿ ಶಕ್ತಿಯ ರೂಪದಲ್ಲಿ ಸುಪ್ತವಾಗಿ ಮೂಲಾಧಾರದಲ್ಲಿ ನೆಲೆಸಿದೆ ಅದು. ಸೊ ಈಗ ಅದು ಆರೋಹಣ ಆಗಬೇಕು. ಆರೋಹಣ ಆದ್ರೆ ನಿನ್ನ ಬಾಲ ಹನುಮಂತನ ತರ ಆಗ್ತದೆ. ಅಂದ್ರೆ ಜಾಗೃತಿ ಅಂತ. ಬಾಲ ಅಂದ್ರೆ ಬಾಲ ಬೆಳೆಸೋದಲ್ಲ, ಒಳಗಡೆ ಇರೋ ಶಕ್ತಿ ಜಾಗೃತಿ ಆದ್ರೆ ಮೇಲೆ ಎದ್ದೇಳ್ತದೆ ಬಾಲದ ತರ. ಈ ಪ್ರಾಣಿಗಳಿಗೆ ಬಾಲ ಕೆಳಮುಖಿಯಾಗಿರ್ತದೆ ನೋಡಿ. ಹೌದು. ಹನುಮಂತ ನೋಡಿ ಎಸ್ ಶೇಪ್. ಹೌದು. ಅಂದ್ರೆ ಅದು ಆರೋಹಣದ ಸಂಕೇತ. ನಿನ್ನ ಒಳಗಡೆ ಶಕ್ತಿ ಇದೆ. ಅದು ಆರೋಹಣಗೊಂಡಾಗ ನೀನು ಆಂಜನೇಯ ಆಗ್ತೀಯ. ಇಲ್ದೇ ಇದ್ರೆ ಏನಾಗ್ತೀಯ? ಕಪಿ ಆಗ್ತೀಯ. ಕಪಿಗೂ ಆಂಜನೇಯನಿಗೂ ವ್ಯತ್ಯಾಸ ಇದೆ. ಆಂಜನೇಯ ಕಪಿ ಅಲ್ಲ, ಕಪೀಶ. ಕಪಿ ಅಂದ್ರೆ ಕಣ್ ಕಾಣದೇ ಇರೋನು. ಎಲ್ಲೋ ಕಪಿ ನಿಂಗ್ ಕಣ್ ಕಾಣಲ್ವೇನೋ ಅಂತ ಹೇಳ್ತೀವಿ ನಾವು. ಕಪಿ ಮೀನ್ಸ್ ಕಣ್ಣು ಕಾಣದೇ ಇರೋನು, ಅಂದ್ರೆ ಅಜ್ಞಾನಿ ಅಂತ. ಕಣ್ಣುಗಳಿಲ್ಲ ಅಂತಲ್ಲ, ಕಣ್ಣುಗಳಿದ್ದು ಕೂಡ ಲೋಕದಲ್ಲಿರ್ತಕ್ಕಂಥ ಸೌಂದರ್ಯವನ್ನ, ಬ್ಯೂಟಿಯನ್ನ ನೋಡ್ಲಾರ್ದವನು. ಕಪೀಶ್ ಅಂತಂದ್ರೆ ಒಳಗಣ್ಣು ತೆರೆದವನು. ಅಂದ್ರೆ ನಾವು ಹನುಮಾನ್ ಚಾಲೀಸ ಮೂಲಕ ವ್ಯಕ್ತಿಯಲ್ಲಿರ್ತಕ್ಕಂಥ ಸುಪ್ತ ಮನಸ್ಸಿನ ಕಣ್ಣನ್ನ ತೆರೆಸುವ ಪ್ರಕ್ರಿಯೆ ಮಾಡ್ತಿದ್ದೆ. ಅವಾಗ ಅವನಿಗೆ ಯಾವಾಗ ಜ್ಞಾನ ಚಕ್ಷು ತೆರೀತದೋ ಅವನಿಗೆ ಆತ್ಮಜ್ಞಾನ ಪ್ರಾಪ್ತಿಯಾಗ್ತದೆ. ಒಂದು ಸಮಸ್ಯೆನ ಹೇಗೆ ಟ್ಯಾಕಲ್ ಮಾಡಬೇಕು, ಹೌ ಟು ಫೇಸ್ ದಿಸ್ ಪ್ರಾಬ್ಲಮ್ ಅನ್ನುವ ಪರಿಜ್ಞಾನ ಅವನಲ್ಲಿ ಬರ್ತದೆ. ಅದು ಸೈನ್ಸು, ಮ್ಯಾಥ್ಸು, ಅವನು ಕಲಿತ ವಿದ್ಯೆಯಿಂದ ಬರೋದಿಲ್ಲ. ಅದು ದಟ್ ಕಮ್ಸ್ ವಿತ್ ದ ವಿಸ್ಡಮ್. ಸೊ ಅದೇ ಹನುಮಾನ್ ಚಾಲೀಸದ ವಿಶೇಷ. ಈಗ ಆತ್ಮಶಕ್ತಿಯ ಬಗ್ಗೆ ಮಾತಾಡ್ತಿದ್ರಿ ಗುರುಜಿ, ಹಾಗೇನೆ ನಿಮ್ಮ ಮಾತನ್ನು ಕೇಳಿದಾಗ ನನಗನ್ನಿಸ್ತು ರಾಷ್ಟ್ರಭಕ್ತಿ ಕೂಡ ಇಲ್ಲಿ ಇಮ್ಮಡಿಯಾಗುತ್ತೇನೋ ಅಂತ.
ಖಂಡಿತ. ಯಾಕೆಂತಂದ್ರೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ. ಅರ್ಥಾತ್ ನನಗೆ ಜನ್ಮ ಕೊಟ್ಟವಳಿಗಿಂತ ನನ್ನ ಅಮ್ಮನಿಗೆ ಜನ್ಮ ಕೊಟ್ಟವಳ ನಮ್ಮೆಲ್ಲರಿಗೂ ಹೊತ್ಕೊಂಡಿದ್ದಾಳಲ್ಲ ಈ ಜನನಿ ಭಾರತಾಂಬೆ, ನಮ್ಮನ್ನು ಹೊತ್ಕೊಂಡಿದ್ದಾಳೆ. ನಮ್ಮ ತಾಯಿ 8-9 ತಿಂಗಳು ಮಾತ್ರ ಹೊರ್ತಾಳೆ, ಇವಳು ಈ ತಾಯಿ ಕೊನೆವರೆಗೂ ಹೊರ್ತಾಳೆ. ಅದ್ಭುತ. 8 ತಿಂಗಳು 9 ತಿಂಗಳು ಹೊತ್ತಂತ ತಾಯಿಗೆ ನಾವು ಮಾತೃದೇವೋಭವ ಅನ್ನಬಹುದಾದ್ರೆ ಜೀವನ ಪೂರ್ತಿ ನಮ್ಮ ಭಾರವನ್ನ ಹುಟ್ಟಿದಾಗ ನಾವು ಹೊಟ್ಟೆಯಲ್ಲಿದ್ದಾಗ 3 kg ಇರ್ತೀವಿ. ಈಗ 80 kgನ ಈ ಭಾರವನ್ನ ನಮ್ಮ ಜೀವಮಾನ ಪೂರ್ತ ಹೊರಿತಾಳಲ್ಲ, ಈ ತಾಯಿಗೆ ಹೇಗೆ ಋಣ ಸಲ್ಲಿಸೋದು? ನಿಜ ನಿಜ. ಹೌದು. ವಿಶ್ವನಾಥ್ ಗುರುಜಿ, ನೀವು ಹೇಳಿ. ಯಾಕಂತ ಹೇಳಿದ್ರೆ ಕಷ್ಟ, ಸಮಸ್ಯೆ, ಕಾರ್ಪಣ್ಯ ಯಾರಿಗಿಲ್ಲ ಅಂತಿಲ್ಲ, ಎಲ್ರಿಗೂ ಇದ್ದೇ ಇರುತ್ತೆ. ಹನುಮಾನ್ ಚಾಲೀಸ ಅನ್ನುವಂತಹದ್ದು ಯಾವುದೋ ಒಂದು ವಿದ್ಯೆ ಇದೆ, ಸರಳ ಮಾರ್ಗ ಇದೆ. ಅದನ್ನು ನಾವು ಪಠಿಸಿದ್ದೇ ಆದಲ್ಲಿ, ವೈಜ್ಞಾನಿಕವಾಗಿ ಪಠಿಸಿದ್ದೇ ಆದಲ್ಲಿ ಯಾವುದೋ ಒಂದು ಶಕ್ತಿ ನಮ್ಮಲ್ಲಿ ಉದ್ಭವ ಆಗುತ್ತೆ, ನಮ್ಮ ಬದುಕು ಕೂಡ ಚೆನ್ನಾಗುತ್ತೆ ಅನ್ನುವಂತಹ ವಿಶ್ವಾಸ ಈಗ ಎಲ್ರಿಗೂ ಬರ್ತಾ ಇದೆ ಅಂತ ಅನ್ಕೋತೀನಿ. ಇಂಥ ಸಂದರ್ಭದಲ್ಲಿ ನಿಮ್ಮ ಸಂಸ್ಥೆ ಮುಂದಿನ ಯೋಜನೆಗಳು, ನೀವು ಯಾವ ರೀತಿ ಜನರಿಗೆ ಸಹಕಾರಿಯಾಗಿ ಮುನ್ನುಗ್ತೀರಾ ಅಂತ? ಖಂಡಿತ. ನಾವು ಮನೋವಿಜ್ಞಾನದಲ್ಲಿ ಸಾಕಷ್ಟು ತರಬೇತಿಗಳನ್ನು ನಡೆಸ್ತೇವೆ. ಈ ಯುವಕರಿಗೆ ನಾವು ಕಾನ್ಸಂಟ್ರೇಷನ್, ಕಾನ್ಫಿಡೆನ್ಸ್ ಹಾಗೂ ಮೆಮರಿ ಪವರ್ ಜೊತೆಗೆ ಫಿಯರ್ ರಿಮೂವಲ್ ಈ ಪ್ರೋಗ್ರಾಮ್ಸ್ ಮಾಡ್ತಾ ಇರ್ತೀವಿ. ಪ್ರತಿಯೊಂದು ಕಡೆ ಹೋದಾಗ ನಾನು ನೋಡಿದ ಹಾಗೆ ಆತ್ಮವಿಶ್ವಾಸದ ಕೊರತೆ ಇದೆ. ಆಲ್ಮೋಸ್ಟ್ 95% ಅವರಲ್ಲಿ ಕಾನ್ಫಿಡೆನ್ಸ್ ಇರೋದಿಲ್ಲ. ಇದು ಹನುಮ ಎಲ್ಲರಿಗೂ ಸಲ್ಲುವವಾದ್ರಿಂದ ಮತ್ತೆ ಎಲ್ಲರಿಗೂ ಅವನು ಕಂಡ್ರೆ ಪ್ರೀತಿ. ಈವನ್ ಫ್ರಮ್ ದ ಜಿಮ್ ಅಲ್ಲೂ ಅವನ ಫೋಟೋ ಇರುತ್ತೆ. ಓಕೆ, ಇವನ್ ಲಾಕೆಟ್ ಅಲ್ಲಿ ಇರುತ್ತೆ, ಇವನ್ ಕಾರಲ್ಲೂ ಹಾಕೊಂಡಿರ್ತಾರೆ. ಸೊ ಎಲ್ಲ ಕಡೆ ಸಲುವ ಆದ್ರಿಂದ ಇಂಟೆಗ್ರಿಟಿ ತರಲಿಕ್ಕೆ ಒಂದು ದೇಶದಲ್ಲಿ ಇಂಟೆಗ್ರಿಟಿ ಅಥವಾ ನಮ್ಮಲ್ಲಿ ಈಗ ಮನೇಲಿ ಹನುಮಾನ್ ಚಾಲಿಸ ಹೇಳಿದ ಕೂಡಲೇ ಇಡೀ ಮನೆ ಒಂದಾಗತ್ತೆ. ಅದನ್ನ ನಾವು ನೋಡಿದೀವಿ. ಎಷ್ಟೋ ಮನೆಯಲ್ಲಿ ಅವರ ಮನಸ್ಥಿತಿ ಏನು ವಿಮುಖವಾಗಿ ಹೋಗ್ತಾ ಇತ್ತು. ಸೊ ಇವಾಗೆಲ್ಲ ಒಂದಾಗಿದ್ದಾರೆ. ಅದು ಅಲ್ಲೇ ಒಂದಾಗತ್ತೆ ಅಂತ ಹೇಳಿದ್ರೆ, ಫ್ಯಾಮಿಲಿ ಒಂದಾಗತ್ತೆ ಅಂತ ಹೇಳಿದ್ರೆ ಕುಟುಂಬ ಆಯ್ತು, ಅಲ್ಲಿಂದ ನಮ್ಮ ಸಮಾಜ. ಈಗ ಸಮಾಜವನ್ನ ಕಟ್ಟಬೇಕು, ಸಮಾಜ ಕಟ್ಟೋದೆಲ್ಲ ಮಾಡ್ತಾ ಇದಾರೆ. ಜೊತೆಗೆ ನಮ್ದು ಒಂದು ಅಳಿಲ್ ಸೇವೆ. ಹಾಗಾಗಿ ಇದನ್ನ ಮಾಡ್ತಾ ರಾಮಚಂದ್ರ ಗುರುಜಿ ಆಗ್ಲೇ ಒಂದು ಮಾತನ್ನ ಹೇಳ್ತಾ ಇದ್ರು, ಹನುಮಾನ್ ಅಮೆರಿಕ ಕರ್ಕೊಂಡು ಹೋಗ್ತೀವಿ ಅಂತ. ಲಾಸ್ಟ್ ಟೈಮ್ ಅಮೆರಿಕ ಅಧ್ಯಕ್ಷರು ಬರಾಕ್ ಒಬಾಮಾ ಬಂದಾಗ ಟೆಕ್ಸಾಸ್ಗೆ ನನ್ನ ತಾಯಿ ಕರ್ಕೊಂಡು ಹೋದಾಗ ನನ್ನ ಪಾಕೆಟಲ್ಲಿ ಒಂದಿದೆ ನೋಡಿ, ಸರ್ಪ್ರೈಸ್ ಅಂತ ಹೇಳ್ಬಿಟ್ಟು ತೋರಿಸಿದ್ರು. ಆ ರೀತಿ ಆಯ್ತು ನಿಮ್ಮ ಮಾತನ್ನು ಕೇಳಿದಾಗ. ಹನುಮಾನ್ ಇರೋದನ್ನ ತೋರಿಸಿದ್ರು, ಆಂಜನೇಯ ನೋಡಿ ನನ್ನ ಆಂಜನೇಯ ಪಾಕೆಟ್ ಅಲ್ಲಿ ಇರೋದನ್ನ ತೋರಿಸಿದ್ರು. ಅಂದ್ರೆ ಆವಾಗಲೇ ಹೇಳ್ತಾ ಇದ್ದಲ್ಲ, VVIP ಕೂಡ ದೇ ಬಿಲೀವ್ ಇನ್ ದಿಸ್ ಅಂತ. ಇಟ್ ಈಸ್ ಅಕ್ಸೆಪ್ಟೆಡ್. ದಿಸ್ ಪ್ರಿನ್ಸಿಪಲ್, ಹನುಮಾನ್ ತತ್ವ ಏನಿದೆ ಎಲ್ಲರೂ ಅಕ್ಸೆಪ್ಟ್ ಮಾಡ್ತಕ್ಕಂಥದ್ದು. ಸೊ ಹಾಗೆ ಇದನ್ನು ನಾವು ಮುಂದಿನ ದಿನಗಳಲ್ಲಿ ಸಂಸ್ಥೆ ಮುಖಾಂತರ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ, ದೊಡ್ಡ ದೊಡ್ಡ ರೀತಿಯಲ್ಲಿ ವೈಜ್ಞಾನಿಕವಾಗಿ ಪಠಿಸಿ, ಸಣ್ಣ ಸಣ್ಣ ಸಮಸ್ಯೆಗಳಿಂದ ಹೊರ ಬಂದ್ರೆ ದೊಡ್ಡ ಸಮಸ್ಯೆಗಳನ್ನ ಎದುರಿಸಲಿಕ್ಕೆ ಅವರಿಗೆ ಶಕ್ತಿ ಬರುತ್ತೆ. ಖಂಡಿತ ಖಂಡಿತ ಖಂಡಿತ. ಸಣ್ಣದಕ್ಕೆ ನಾವು ಹೆದರ್ತಾ ಇದೀವಿ, ನಾವು ಮ್ಯಾಗ್ನಿಫೈ ಮಾಡಿ ನೋಡ್ತಾ ಇದೀವಿ ಸ್ಮಾಲ್ ಪ್ರಾಬ್ಲಮ್ಸ್ ನ. ಬೂದ್ ಕನ್ನಡಿ ಇಟ್ಕೊಂಡ್ಬಿಟ್ಟಿದೀವಿ. ಅದನ್ನ ಉಲ್ಟಾ ಮಾಡಬೇಕು. ಉಲ್ಟಾ ಮಾಡೋದು ಹೇಗೆ? ಹನುಮಾನ್ ಚಾಲಿಸದಿಂದ. ಅದು ನಮ್ಮೆದುರಿಗೆ ಬೃಹದಾಕಾರವಾಗಿ ಬೆಳೆಯೋದಲ್ಲ, ಅದು ಸಣ್ಣದಾಗಬೇಕು, ನಾವು ದೊಡ್ಡದಾಗಬೇಕು. ಅಜಾನುಭವ ಆಗ್ಲಿಕ್ಕೆ ಹನುಮಾನ್ ಚಾಲಿಸ ಖಂಡಿತ ಹೆಲ್ಪ್ ಮಾಡುತ್ತೆ. ಓಕೆ ಗುರುಜಿ, ನೀವು ಹೇಳಿ. ಜಾತಿ ಭೇದ ಇಲ್ಲ, ಲಿಂಗ ಭೇದ ಇಲ್ಲ, ಇವೆಲ್ಲವನ್ನ ಬಿಟ್ಟು ಹನುಮಾನ್ ಚಾಲಿಸವನ್ನ ಎಲ್ಲರೂ ಪಠಿಸಬಹುದಾ? ಏನ್ ಹೇಳ್ತೀರಿ? ಏನ್ ಸಂದೇಶವನ್ನ ಕೊಡ್ತಿದ್ದೀರಿ? ಯಾಕೆ ಪಠಿಸಬೇಕು ಅಂತಂದ್ರೆ, ಹನುಮಂತ ಒಬ್ಬ ಉನ್ನತ ಜಾತಿಯಲ್ಲಿ ಹುಟ್ಟಿದವನಲ್ಲ, ಅತ್ಯಂತ ಕೆಳ ಜಾತಿಯಲ್ಲಿ ಹುಟ್ಟಿದವನು, ಶೂದ್ರನಾಗಿ ಹುಟ್ಟಿದವನು, ಬ್ರಾಹ್ಮಣನಾದವನು. ಹಾಗಾಗಿ ಎಲ್ಲರಿಗೂ ಬ್ರಹ್ಮಜ್ಞಾನದ ಒಂದು ಅರ್ಹತೆ ಇದೆ. ನಾವು ಸಾಧನೆ ಮಾಡಿ ಸ್ಥಿತಿ ಮಾಡ್ಕೊಳ್ಬೇಕು. ಸುಮ್ಮನೆ ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸ ಮುಂದೆ ಅಂತ ಹೇಳ್ತಾರಲ್ಲ, ಹಾಗೆ ಅದಾಗತ್ತಾ, ಸಿಕ್ಬಿಡುತ್ತಾ, ಈ ಕ್ವಶನ್ಸ್ ಹಾಕೋ ಬದಲು ಮಾಡಿ ನೋಡು, ನೀನೇ ಮಾಡಿ ನೋಡು, ಒಂದು ಪ್ರಯೋಗ ಮಾಡಿ ನೋಡು. ಸೊ ಇದು ನನ್ನ ಸಂದೇಶ ಈಗಿನ ಸ್ಪೆಷಲಿ ಯುವ ಪೀಳಿಗೆನೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀರಾ ಗುರುಜಿ. ಸಾಕಷ್ಟು ಇವತ್ತು ಕೂಡ SSLC ರಿಸಲ್ಟ್ ಬಂದಿದೆ. ಏನೋ ಒಂಚೂರು ವ್ಯತ್ಯಾಸ ಆಯಿತು ಅಂದರೆ ಆತ್ಮಸ್ಥೈರ್ಯ ಮತ್ತು ಆತ್ಮಹತ್ಯೆಗಿರೋ ವ್ಯತ್ಯಾಸ ಅಂತ ಹೇಳಿದ್ರೆ 2 ಪದಗಳು. ಇವತ್ತು ರಿಸಲ್ಟ್ ಬೇರೆ ಬಂದಿದೆ, ವ್ಯತ್ಯಾಸಗಳು ಬಹಳ ಆಗ್ತಾ ಇರುತ್ತೆ. ಸೊ ಏನು ಮಕ್ಕಳಿಗೆ ಏನು ಸಂದೇಶವನ್ನು ಕೊಡ್ತೀವಿ? ಯಾರಲ್ಲಿ ಆತ್ಮವಿಶ್ವಾಸ ಇಲ್ಲ ಅವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಆತ್ಮವಿಶ್ವಾಸ ತುಂಬುವನು ಯಾರು? ಹನುಮನ್ ಎಲ್ಲಿರ್ತಾನೋ ಅಲ್ಲಿ ಆತ್ಮವಿಶ್ವಾಸ ಇದೆ. ಹನುಮನಲ್ಲಿ ಅಪಾರವಾದ ಆತ್ಮವಿಶ್ವಾಸದ ಸಂಕೇತ ಅವನು. ಹನುಮನ ನೆನೆದರೆ ಆತ್ಮವಿಶ್ವಾಸ ತಾನಾಗೆ ಬರ್ತದೆ. ಆತ್ಮಹತ್ಯೆ ಆಲೋಚನೆಗಳು ಸತ್ತು ಹೋಗ್ತವೆ. ಆಲೋಚನೆಗಳು ಸಾಯ್ಬೇಕೆ ಹೊರತು ವ್ಯಕ್ತಿ ಸಾಯ್ಬಾರ್ದು. ಖಂಡಿತ ಅಲ್ವಾ? ಖಂಡಿತ. ಹಾಗೆ. ಓಕೆ.
ಕಾರ್ಯಕ್ರಮದಲ್ಲಿ ಭಾಗಿಯಾದ್ರಿ ಗುರುಜಿ. ಯಾವ ಲಿಂಗ ಭೇದ ಇಲ್ಲದೆ, ಜಾತಿ ಭೇದ ಇಲ್ಲದೆ, ಮಕ್ಕಳು, ವೃದ್ಧರು ಎಲ್ಲರೂ ಕೂಡ ಹನುಮಾನ್ ಚಾಲಿಸವನ್ನು ಪಠಿಸಬಹುದು, ಅದನ್ನು ವೈಜ್ಞಾನಿಕವಾಗಿ ತಿಳಿಸ್ಬೋದು ಅಂತ ರಾಮಚಂದ್ರ ಗುರುಜಿ ನೀವು ತಿಳಿಸ್ಕೊಟ್ರಿ. ಧನ್ಯವಾದ ನಿಮಗೆ. ಸೊ ವಿಶ್ವನಾಥ್ ಗುರುಜಿ, ನೀವು ಕೂಡ ಕಾರ್ಯಕ್ರಮದಲ್ಲಿ ಬಂದು ನಿಮ್ಮ ಸಂಸ್ಥೆ ಯಾವ ರೀತಿ ಹನುಮಾನ್ ಚಾಲೀಸವನ್ನು ಜನರ ಮುಂದೆ ಇಡ್ತಿದೆ ಅಂತ ತಿಳಿಸ್ಕೊಟ್ರಿ. ಧನ್ಯವಾದ ನಿಮಗೆ. ಸೊ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹನುಮಾನ್ ಚಾಲೀಸ ವೈಜ್ಞಾನಿಕ ಪಠಣ ಹೇಗೆ ಮಾಡೋದು, ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡ್ರಿ. ಹಾಗೇನೆ ಹನುಮ ಅನ್ನೋದನ್ನು ಹುಡುಕೋದಕ್ಕೆ ನೀವೆಲ್ಲೆಲ್ಲೋ ಹೋಗಬೇಕಾಗಿಲ್ಲ, ನಿಮ್ಮೊಳಗಿರೋ ಹನುಮನನ್ನು ಗುರುತಿಸಿ ಅಂತ ರಾಮಚಂದ್ರ ಗುರೂಜಿಯವರು ಈ ಕಾರ್ಯಕ್ರಮದ ಮೂಲಕ ಸಾರಿದ್ದಾರೆ. ಸೊ ನಿಮ್ಮೊಳಗಿರುವ ಹನುಮನನ್ನು ನೀವು ಹುಡುಕಿ, ಹನುಮನ ಧ್ಯಾನದಲ್ಲಿ ನೀವೆಲ್ಲರೂ ಕೂಡ ಧ್ಯಾನರಾಗಿ, ನಾವೆಲ್ಲರೂ ಕೂಡ ಹನುಮತಿಯರು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದು ಸರಳ ಜೀವನ, ಮನುಕುಲದ ಒಳಿತಿಗಾಗಿ. हनुमान ज्ञान गुण सागर जय कपे सति लोक उजागर जय हनुमान ज्ञान गुण सागर जय कपे सति लोक उजागर। अतुलित बल धामा